Hi friends, my name is Dr. Karthik J, consultant psychiatrist for Shankara Healthcare Clinic, ಕುವೆಂಪುನಗರ್, ಹಾಸನ್. ಇವತ್ತು ನಾವು ಮಗು ಮತ್ತು ಮಗುವಿನ ಮೆದುಳಿನ ಬೆಳವಣಿಗೆ ಬಗ್ಗೆ ಡಿಸ್ಕಸ್ ಮಾಡೋಣ. ಮಗುವಿನ ಬೆಳವಣಿಗೆ ತಾಯಿ ಹೊಟ್ಟೆಯಿಂದನೇ ಶುರುವಾಗಬೇಕಾದ್ರೆ ತಾಯಿಗೆ ತಂದೆ ಆದ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ತಂದೆಗೂ ಕೂಡ ನಿರೀಕ್ಷೆಗಳು ಇರುತ್ತೆ. ಮಗು ಹುಟ್ಟಿದ ತಕ್ಷಣ ಮಗುವಿನ ಟೆಂಪರ್ಮೆಂಟು, ಮಗುವಿನ ರುಟೀನ್ ಎಲ್ಲದನ್ನು ತಂದೆ ತಾಯಿ ಫುಲ್ಫಿಲ್ ಮಾಡಬೇಕಾಗುತ್ತೆ. ಯಾವಾಗ ಫುಲ್ಫಿಲ್ ಮಾಡೋದಿಲ್ಲ ಅದನ್ನ ಗೋಸ್ಟಿಂಗ್ ಅಂತ ಹೇಳ್ತೀವಿ ನಾವು. ಅದನ್ನು ಯಾರ್ಯಾರು ಫುಲ್ಫಿಲ್ ಮಾಡ್ತಾರೆ ಆ ಮಕ್ಕಳು ಖುಷಿಯಾಗಿ ಪಾಸ್ ಮಾಡ್ತವೆ. ಆ ಮಗು ಪಾಸ್ ಮಾಡಿದ್ದು 1ರಿಂದ 2ನೇ ತಿಂಗಳಷ್ಟೊತ್ತಿಗೆ ಸೋಷಿಯಲ್ ರೆಸ್ಪಾನ್ಸಿವ್ನೆಸ್ ಅನ್ನೋದನ್ನ ಶುರು ಮಾಡುತ್ತೆ. ಅಂದರೆ ತನ್ನ ಸುತ್ತಮುತ್ತ ನೋಡೋದು, ರೆಸ್ಪಾಂಡ್ ಮಾಡೋದು, ನಗಾಡ್ಸೋದು, ಆಮೇಲೆ ಏನಾದರೂ ತೊಂದರೆ ಆಯಿತು, ಹೊಟ್ಟೆ ಹಸಿವಾಯಿತು ಅಥವಾ ಕಿರಿಕಿರಿ ಆಯಿತು, ಅವಾಗ ಏನು ಮಾಡುತ್ತೆ ಮಕ್ಕಳು ಅಳಕ್ಕೆ ಶುರು ಆಗಿಬಿಡುತ್ತೆ. ಅಳಕ್ಕೆ ಶುರು ಮಾಡಿದ ತಕ್ಷಣ ತಂದೆ ಇಲ್ಲ ತಾಯಿ ತನ್ನ ಹತ್ತಿರಕ್ಕೆ ಬಂದು ಏನು ಅಂತ ಮುಟ್ಟು ನೋಡಿ ಏನು ಅಂತೆಲ್ಲ ಮಾತಾಡಿಸಿದಾಗ ಮಗುಗೆ ತುಂಬ ಖುಷಿ ಆಗುತ್ತೆ. ಆ ಖುಷಿ ಆದಾಗ ಹಾಲು ಬೇಕು ಅನ್ಸಿದ್ರೆ ಹಾಲೆಲ್ಲ ಕುಡಿಸಿದಾಗ ಆ ಮಗುಗೆ ಕಂಫರ್ಟ್ ತುಂಬ ಖುಷಿ ಆಗುತ್ತೆ. ಆ ಥರ ಕಂಫರ್ಟ್ ಸಿಕ್ಕಿದಾಗ ಮಕ್ಕಳಿಗೆ ತುಂಬ ಸೆಕ್ಯೂರ್ ಅನಿಸುತ್ತೆ. ಈ ಥರ ಒಂದು ಥಿಯರೀಸ್ನ ಒಂದು ಸ್ಟಿಲ್ ಫೇಸ್ ಮದರ್ ಅಂತ ಅಂದ್ಬಿಟ್ಟು ಒಂದು ಎಕ್ಸ್ಪೆರಿಮೆಂಟ್ನಲ್ಲಿ ಮಾಡಿ ಕಂಡುಹಿಡಿತಾರೆ. ಏನು ಮಾಡ್ತಾರೆ ಅದರಲ್ಲಿ ಅಂದರೆ, ಒಂದು ಮಗುನ ಹಿಂಗೆ ರೂಮ್ ಒಳಗಡೆ ಬಿಡ್ತಾರೆ. ತನ್ನ ತಾಯಿನ ಮಗು ಅಳಬೇಕಾದ್ರೆ ಮಗು ಹತ್ರ ಬಂದ್ಬಿಟ್ಟು ಏನು ಎಕ್ಸ್ಪ್ರೆಷನ್ನೇ ತೋರಿಸೋದಿಲ್ಲ, ಹಾಗೆ ನೋಡ್ತಾ ಇರೋದು ಮಾಡಿಸ್ತಾರೆ. ಅವಾಗ ತೋರಿಸಿದಾಗ ಆ ಮಗು ಇನ್ನೂ ಜಾಸ್ತಿ ಅಳೋದಕ್ಕೆ ಶುರು ಆಗುತ್ತೆ. ಸೊ ಸ್ಟಿಲ್ ಫೇಸ್ ಎಕ್ಸ್ಪೆರಿಮೆಂಟ್ನಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂತ ಅಂದರೆ, ಮಕ್ಕಳು ಈ ಥರ ಅತ್ತಾಗ ತಂದೆ ಇಲ್ಲ ತಾಯಿ ಬಂದು ಏನು ಬೇಕು ಏನು ಅಂತ ಮಾತಾಡಿಸಿ ನಗಾಡಿಸಿದಾಗ ಆ ಮಗು ತುಂಬಾ ಖುಷಿಯಾಗಿ ಸೆಕ್ಯೂರ್ ಆಗಿ ಬೆಳೆಯುತ್ತೆ. ಸೊ ದಿಸ್ ಇಸ್ ಫಾರ್ ಟುಡೇಸ್ ಥಿಂಗ್. ಥ್ಯಾಂಕ್ ಯು ಸೋ ಮಚ್.